ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹ್ಯಾಂಗದಿರಿ? ಎಲ್ಲರೂ ಆರಾಮದಿರಿ? ನನಗೆ ಮತ್ತೊಬ್ಬರು ರೇಷ್ಮಾ ಅನ್ನೋರು ಕಮೆಂಟ್ ಹಾಕಿದ್ದಾರೆ. ಇವತ್ತು ಅವರ ಇಬ್ಬರು ಮಕ್ಕಳದು ಬರ್ಡೇ ಇದೆ ಅಂತೆ, ವಿಶ್ ಮಾಡಿ ಅಂತ ಹೇಳಿದ್ದಾರೆ. ಇವತ್ತು ಅವ್ರು ಕಮೆಂಟ್ ಹಾಕಿದ್ದಾರೆ. ಇವತ್ತಿದೆಯೋ ನಾಳೆ ಇದೆಯೋ ನನಗೆ ಗೊತ್ತಿಲ್ಲ, ನಾನು ಇವತ್ತೇ ವಿಶ್ ಮಾಡ್ತಿದ್ದೀನಿ. ರೇಷ್ಮಾ ಅವರೇ, ನೀವು ಬರ್ತ್ಡೇ ವಿಶ್ ಮಾಡು ಅಂತ ಹೇಳಿದ್ದೀರಿ, ಆದರೆ ನಿಮ್ಮ ಮಕ್ಕಳ ಬರ್ತ್ಡೇ ಯಾವತ್ತಿದೆ ಅಂತ ಹೇಳಿ ಮೆನ್ಷನ್ ಮಾಡಿಲ್ಲ. ದಯವಿಟ್ಟು ನಿಮ್ಮ ಮಕ್ಕಳ ಬರ್ತ್ಡೇ ಯಾವತ್ತಿದೆ ಅನ್ನೋದನ್ನು ನಮಗೆ ಕಮೆಂಟಲ್ಲಿ ಹೇಳಿ. ನಾನು ಇವತ್ತೇ ವಿಶ್ ಮಾಡಿಬಿಡ್ತೀನಿ, ನಾಳೆ ಇದ್ದರೆ ಅಡ್ವಾನ್ಸ್ ವಿಶ್ ಆಗುತ್ತೆ. ಇವರ ಇಬ್ಬರು ಮಕ್ಕಳದು ಬರ್ತ್ಡೇ ಇದೆ ಅಂತೆ. ಒಬ್ಬರ ಹೆಸರು ಮಹಮ್ಮದ್ ಯಾಸೀನ್ ಅಂತ, ಇನ್ನೊಬ್ಬರ ಹೆಸರು ಇಕ್ರಾ ಅಂತ. ರೇಷ್ಮಾ ಅವರೇ, ನಿಮ್ಮ ಇಬ್ಬರು ಮಕ್ಕಳಿಗೂ ನನ್ನ ಕಡೆಯಿಂದ, ನಮ್ಮ ಚಾನಲ್ ಕಡೆಯಿಂದ, ನಮ್ಮ ಎಲ್ಲ ನೋಡುಗರ ವಿವರ್ಸ್ ಕಡೆಯಿಂದ ನಿಮ್ಮ ಮಕ್ಕಳಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಇಬ್ಬರಿಗೂ ಮಕ್ಕಳಿಗೂ ವಿದ್ಯಾ ಬುದ್ಧಿ ಸದಾಕಾಲ ದೇವರು ಕೊಡಲಿ. ಅದರ ಜೊತೆ ಆಯಸ್ಸು, ಆರೋಗ್ಯ, ಶಾಂತಿ, ನೆಮ್ಮದಿ, ಸುಖ, ಸಂತೋಷನೂ ಸದಾಕಾಲ ನಿಮ್ಮ ಮಕ್ಕಳಿಗೆ ಕೊಡಲಿ ಅಂತ ನಾನು ಆ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಹೀಗೆ ನಮ್ಮ ವಿಡಿಯೋನ ಹೆಚ್ಚೆಚ್ಚು ನೋಡಿ ನಮಗೆ ಸಪೋರ್ಟ್ ಮಾಡಿ. ಮತ್ತು ಇವರು ಕಮೆಂಟು ಇವತ್ತು ಮೊದಲೇ ಸಾರಿ ಬಂದಿರೋದು. ಈ ಮೊದಲಿಗೆ ಇವರು ಕಮೆಂಟ್ ಬಂದಿಲ್ಲ ನನಗೆ. ಹೆಚ್ಚೆಚ್ಚು ನನ್ನ ಬಹುಶಃ ನೋಡ್ತಿರ್ಬೋದು, ಆದರೆ ಕಮೆಂಟ್ ಹಾಕಿರ್ಲಿಕ್ಕಿಲ್ಲ ಅನಿಸುತ್ತೆ. ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ. ವಿಡಿಯೋ ಕಂಟಿನ್ಯೂ ಆಗತ್ತಿ, ನೋಡ್ಕೊಂಡು ಬನ್ನಿ. ಶಂಕರವ್ವ, ಇದೆಲ್ಲ ಈಗ ನೀಲವ ನಿನಗೆ ಗೊತ್ತಿಲಿಕ್ಕಿ ಈ ಕೆಟ್ಟ ನಾಟಕಗಾರ್ತಿದಾಳ ಅನ್ನೋದು. ಈಗ ಹೊರಗದಾಳ, ಮೇವು ಅಂತ ನಿಂದಿರ್ತಾಳು. ಇಕ್ಕಟ್ಟ ಒಳಗೆ ಬಂದ ಮೇಲೆ ತಂದ ಪಾರಪತ್ಯ ಮಾಡ್ಕೊಂಡು ಗುರ್ರ ಅಂತ ನಿಂದಿರ್ತಾಳು. ಅದಕ್ಕೆ ಎಲ್ಲ ಮೊದಲ ಹೇಳ್ಬಿಟ್ಟೀನಿ. ಆತು ಬಿಡು. ನೋಡುವ ಪ್ರೇಮವ್ವ, ಹಿಂದಾಗಿದ್ದ ಆಗೋಗೈತಿ. ಅದಂಥ ಕೆಟ್ಟ ಟೈಮ್ ಇತ್ತು, ಹೋತು. ಇನ್ನಾರು ನಿನ್ನ ಅತ್ತಿಗೆ, ನಿನ್ನ ಗಂಡಗೆ ಚಂದೆ ಕೊಟ್ಟು ಮರ್ಯಾದೆ ಕೊಟ್ಟು ಮಾತಾಡೋದು ಕಲ್ಕೊಳವ. ಒಟ್ಟು ಬಾಯಿ ಹಿಡ್ತದಾಗಿಟ್ಕೋ. ನಾಳೆ ನೀನು ಅತ್ತೆ ಅಕ್ಕಿ ನಿನಗೂ ಸೊಸಿ ಬರ್ತಾಳೆ, ಅದನ್ನು ವಿಚಾರ ಮಾಡಿ ಮಾತಾಡೋದು ಕಲ್ಕೊ. ಶಂಕರವ್ವ ದೊಡ್ಡ ಮನಸ್ಸು ಮಾಡಿ ನಿನ್ನ ಕ್ಷಮಿಸಿ ಮನೆ ಒಳಗೆ ಕರ್ಕೊಳತ್ತಾಳೆ. ಅದನ್ನು ದುರುಪಯೋಗ ಮಾಡ್ಕೋಬೇಡ. ನೀನು ಒಂದಿನ ಅತ್ತೆ ಅಕ್ಕಿ ಅನ್ನೋದನ್ನು ಮರಿಬೇಡ. ಅದನ್ನು ಮನಸ್ಸಿನಾಗ ಇಟ್ಕೊಂಡು ನಿಮ್ಮ ಅತ್ತಿಗೆ ಹೆಂಗೆ ನಡೆಸ್ಕೋಬೇಕು ಅನ್ನೋದನ್ನು ವಿಚಾರ ಮಾಡಿ ನಡೆಸ್ಕೊ. ನೋಡವ, ಆಕಿಗೂ ವಯಸ್ಸೋಗೈತಿ. ಆಕಿಗೂ ಮೊದಲಿನಂಗೆ ಶಕ್ತಿ ಇರೋದಿಲ್ಲ. ಮೊದಲು ನಂಗೆ ಆಕಿಗೂ ಮಾಡೋಕ್ಕಾಗೋದಿಲ್ಲ. ಆಕೆ ಕೆಲಸ ಮಾಡಿಲ್ಲ ಅಂತೇಳಿ ಆಕೆ ಮೇಲೆ ನಿಗ್ರಹ ಇಡಬೇಡ. ಅದಕ್ಕೂ ಕೈಕಾಲು ಸೋಲ್ತಿರ್ತಾವೆ. ಅದರದ್ರೆ ಏನು ಭಾಳ ಹೊಟ್ಟಿ, ಒಂದು ರೊಟ್ಟಿ, ಒಂದು ಹೊತ್ತಿನ ಊಟ ಅಟ್ಟು ಮಾಡಿ ಹಾಕೋಕ್ಕಾಗೋದಿಲ್ಲನ. ಮತ್ತು ಇನ್ನೊಂದು ಪ್ರೇಮವ, ನಿನ್ನಂಗೆ ವಯಸ್ಸಿನಾಗ ಸೊಸಿಯಾಗಿದ್ದಾಗ ಅವ್ರ ಅತ್ತಿ ಕೈಯಾಗ ನೀನೇನು ಅಲ್ಲ ಆಕಿ ನೀನು ಉರಿಸ್ಕೊಳ್ಳೋದು. ಅವ್ರ ಅತ್ತಿಕಿನ 4 ರಟ್ಟು ಉರಿಸ್ಕೊಂಡಾಳ. ಅವ್ರ ಅತ್ತಿ ಉರಿಸ್ಕೊಂಡಂಗೆ ನೀನು ಉರಿಸ್ಕೊಂಡ್ರೆ ನೀ ಮನ್ಯಾಗ ಒಂದು ನಿಮಿಷನೂ ಇಲ್ಲೋದಿಲ್ಲ. ನಾನು ನೋಡಿದ ಮಾತಾಯ್ತಿ. ನಮಗೆ ನಮ್ಮ ಅತ್ಯಾರು ನಿಗ್ರಹ ಇಟ್ಟಾರಂತ ನಾವು ನಮ್ಮ ಸೊಸ್ಯಾರಿಗೆ ಎಂದೂ ನಿಗ್ರಹ ಇಟ್ಟಿಲ್ಲ. ಆಕಿನೂ ನಿನಗಿಟ್ಟಿಲ್ಲ. ನೀನು 12 ವಿಚಾರ ಮಾಡಿ ಜೀವನ ಹಾಳು ಮಾಡ್ಕೋಬೇಡ. ಅತ್ತಿ, ಗಂಡ, ಮಕ್ಕಳು ಇವ್ರ ಕೂಟ ಚಂದ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದ ಜೀವನ ಇರ್ತೈತಿ. ತಂಗಿ ಆತ್ರಿ ಚಿಗವರ. ಹೋಗು. ನೀ ಬಂದ್ರೆ ಹೊಲ ಕಳಸ ಅಂತ ಹೇಳಿದ್ದ ನಿನ್ನ ಗಂಡ. ಹೋಗಿ ಏನೋ ಮಾತಾಡ್ಬೇಕತ್ತ, ಮಾತಾಡ್ಕೊಂಡು ಬಾ ಹೋಗು. ಹ್ಞೂ ರೀ ಅತ್ತಿಯಾರ. ಹುಡುಗ ಇಲ್ಲೇ ಇರಲಿ ರೀ? ಇಲ್ಲೇ ಇರ್ತಾನೆ, ಹೋಗು. ಆತ್ರಿ ಚಿಗವರ, ಹೋಗಿ ಬರ್ತೀನಿ ರೀ. ಯಾಕಾಗಲ್ದಾಕ ಹೋಗ. ಶಂಕರವ್ವ, ಶಂಕರವ್ವ, ನೀ ಸಿಟ್ಟು ಮಾಡ್ಕೊಂಡಿದ್ದು ನೋಡಿ ಎಲ್ಲ ಅತ್ತಿ ಸೊಸಿ ಮಾತು ಜಗಳ ಮಾಡ್ಕೊಂಡು ನಿಂದಿರ್ತೀರ ಅಂತ ನನಗೆ ಅಂಜಿಕೆ ಆಗ್ಬಿಟ್ಟಿತ್ತವ. ಯವ್ವ, ನೀನು ಒಟ್ಟು ಸಮಾಧಾನ ಆಗಿ ಸಿಟ್ಟಿನಾಗ ಹೇಳ್ದೋ, ಪ್ರೀತಿಯಿಂದ ಹೇಳ್ದೋ, ಒಟ್ಟಲ್ಲಿ ನಿನ್ನ ಸೊಸಿನ ಹೊಳ್ಳಿ ಮನೆ ಕರ್ಕೋತೀನಿ ಅಂತ ದೊಡ್ಡ ಮನಸ್ಸು ಮಾಡಿ ಒಪ್ಕೊಂಡಿಯಲ್ಲ, ಅದೇ ನನಗೆ ಸಮಾಧಾನ. ಹೋಲಿ ಬಿಡು, ನಿನ್ನ ಹತ್ರನೂ ಚಲೋ ಮನಸ್ಸು ಐತಿ ಅಂತ ಈಗ ಅರ್ಥ ಆಯ್ತು ನನಗೆ. ಏನು ಚಲೋ ಮನಸ್ಸಾಗೇನು, ನನಗೂ ಒಂದಿಷ್ಟು ತಪ್ಪದವ ನೀಲವ. ನಾವು ತೀರ ವಯಸ್ಸಾದ ಮೇಲೆ ಕುತ್ಕೊಂಡು ತಿನ್ನಬಾರ್ದು. ನಾವು ಒಟ್ಟು ಕೈಕಾಲು ಆಡಿಸಿ ಕೆಲಸ ಮಾಡ್ಬೇಕು. ಅವಕ್ಕೂ ಎಲ್ಲ ಒಂದ ಮಾಡಿ 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 ಬೇಸರಾಗಿರ್ತೈತಿ. ನಾವು ಒಂದು ಈಟ ಬರೀ ಕಾಯಿಪಲ್ಲೆ ಹೆಚ್ಚು ಕೊಟ್ರೆ ಅವು ಕೆಟ್ಟ ಹಗರಾಕತಿ. ನಾವು ಹಂಗೆ ಮಾಡ್ತೀವಿ, ಅತ್ತಿದೀರ ಅನ್ನೋ ದರ್ಪದಾಗ ನಮ್ಮ ಅತ್ತಿದೀರು ನಮ್ಮನ್ನು ಉರಿಸ್ಕೊಂಡ್ರು ಅಂಥೇಳಿ ನಾವು ನಮ್ಮ ಸೊಸಿದೀರನ್ನ ಉರಿಸ್ಕೊಳಕ್ಕೆ ಹೋಗ್ತೀವಿ. ನಾವೇನೋ ಅವಾಗ ಕೇಳ್ತಿದ್ವಿ ನಮ್ಮ ಅತ್ತಿಯರ ಮಾತು. ಏನು ಹುಡುಗಿಯರು ಕೇಳ್ಬೇಕಲ್ವ ಹಂಗೆ. ನಾನು ಒಟ್ಟಿ ಅಟ್ಟೆಲ್ಲ ಏಟಿನ ಕೈಯ ಮಾಡೋದು ಕಲ್ಕೋಬೇಕು. ನಾನು ಹಂಗೆ ಮಾಡೇನಿ ಎಷ್ಟೋ ಸರಿ. ಇರ್ಲಿ, ಒಟ್ಟು ಕೈಯ ಮಾಡ್ತಬಾ. ನಿನಗೂ ಕೂತ್ರೆ ಮೈಯಾರ ರೋಗ ಸೇರ್ತಾವೆ. ಒಟ್ಟು ಅಡ್ಡಾಡಿ ಒಂದಿಟ್ಟು ಏಟರ ಕೈ ಕೆಲಸ ಮಾಡಿದ್ರೆ ಅವಕ್ಕೂ ಹರಸು ಅನಿಸ್ತೈತಿ. ಮತ್ತು ಅವಕ್ಕೆ ಇನ್ನೂ ನಿಮಗೆ ಮಾಡ್ಬೇಕು ಅಂತ ಅನಿಸ್ತೈತಿ. ನೀವು ಕುಂತ್ರೆ ಅವಕ್ಕೂ ಬ್ಯಾಸರನ ಅಲ್ಲ. ಮತ್ತು ಇನ್ನೊಂದು, ಆಕಿ ಹೊಳ್ಳಿ ಮನೆ ಬಂದ ಮೇಲೆ ಮತ್ತು ನೀ ಸಿಟ್ನ್ಯಾಗ ಹಿಂದಿನ ತೊಗೊಂಡು ಕೂತಿ ಹಂಗಾತ್ ಹಿಂಗಾತ್ ಹಾಳಾತ್ ಲೊಟ್ಟೆ ಆತ್ ಲೊಸಗಾತ್ ಹಂಗೆ ಮಾಡಿದ್ದು ಹಿಂಗೆ ಮಾಡಿದ್ದೆ ಅಂತಂದು ನೀ ಆಕಿಗೆ ಅವ ಹಿಂದಿನವೇನು ಅಂದು ಜಗಳ ಮಾಡಕ್ಕೆ ಹೋಗ್ಬೇಡ ಶಂಕರವ. ಹೇಳಿರ್ತೀನಿ, ಅದು ಮುಗಿದು ಹೋತದ ಏನ. ಹ್ಞೂ ನಾನಿಲ್ಲವ, ಸೊಸಿ ಕುಟ ಹೆಂಗಿರ್ಬೇಕು ಅನ್ನೋದು ನಿನ್ನನ್ನು ನೋಡಿ ಕಲಿಬೇಕು. ನಿನ್ನ ಸೊಸಿನೂ ಎಷ್ಟೆಲ್ಲ ಮಾಡಿದ್ರು ನಿನ್ನ ಸೊಸಿಗೆಲ್ಲ ಕೈಗೆಟ್ಟು ಕೆಲಸ ಮಾಡಿಕೊಡ್ತಿ. ಆಕೆ ಕುಟಾಗ ಎಷ್ಟು ಚಂದಾಗಿ ಮಾತಾಡ್ಕೊಂಡು ಕುಂದಿರ್ತಿ. ಖರೇನವ, ನಾನು ಎಂದೂ ಹಂಗೆ ಮಾಡಿಲ್ಲ. ಅಂದಲ್ಲಿ ಈಕಿನೂ ಹಂಗೆ ಮಾಡ್ತಿದ್ಲ ಏನು. ನೀ ಹೇಳ್ದಂಗೆ ನಾನು ಒಟ್ಟು ಬದಲಾವಣೆ ಮಾಡ್ಕೊಳ್ಳೋದೈತಿ. ಬರೀ ಸೊಸಿದಿರಿಗೆ ಬದಲಾವಣೆ ಆಗು ಅನ್ನೋದಲ್ಲ. ನಾವು ಒಂದಿಟ್ಟಿಟ್ಟು ಸಣ್ಣ ಪುಟ್ಟ ಸರಿ ಮಾಡ್ಕೊಳ್ಳೋದು ಇರ್ತಾವೆ. ಇದು ಕರೆಕ್ಟ್ ನೋಡಿ ಶಂಕರವ. ಈಗ ಈ ನಿನ್ನ ಮಾತಿಗೆ ಒಂದು ಘನತೆ ಬಂತು, ತೂಕು ಬಂತು. ನಿನ್ನ ವಯಸ್ಸಿಗೆ ತಕ್ಕನಾಗಿರೋ ಮಾತಾಡ್ದೀಗ ನೀ.
ಇಟ್ಟ ಚಲೋ ಬುದ್ಧಿ ಇಟ್ಕೊಂಡು ಇನ್ನಾರ ಸಸಿ ಜೊತೆ ಚಂದಾಗಿರುವ ಏನು ಜಗಳ ಜೂಟಿ ಇಲ್ದಂಗ ಹೋಗ್ ಮೊಮ್ಮಗ ಬಂದಾನ ಏನಾರ ತಿನ್ನಾಕ ಮಾಡ್ಕೊಡುವ ನಿನ್ನ ಮೊಮ್ಮಗ ಹೋಗ್ ಕರ್ಕೊಂಡು ಹೋಗ್. ಆತು ನಾ ಇಲ್ಲೇ ಒಟ್ಟು ಕೆಲಸ ಇಟ್ಟು ಹೋಗ್ಬರ್ತೇನೆ ಶಂಕರ. ಬಾರಪ್ಪ ಒಳಗೆ ಹೋಗೋಣ ಬಾ, ನಿಂಗೆ ಏನಾರು ತಿನ್ನಾಕ ಕೊಡ್ತೀನಿ. ಇಲ್ಲೇ ಅದಾರ. ಅಯ್ಯಯ್ಯ, ನಾ ಬಂದಿದ್ದು ಗೊತ್ತಿದ್ದು ನಾಟಕ ಮಾಡತ್ತಾರೋ ಏನು ಕೇಳವಲ್ದ. ಅಯ್ಯ, ಇಷ್ಟಾದರೂ ಕೇಳವಲ್ದ. ನಾನು ಬಾಯಿ ಬಿಟ್ಟು ಕರೀಲಿ ಅಂತಲೇ ಇಟ್ಟು ಮಾಡ್ತಿದ್ದಾರೆ ಇವರು. ರೀ ನನಗೊಂಡು ಎಷ್ಟು ಹೊಡಿಬಿಟ್ಟೆ ಇದ್ದ ನೋಡು, ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ದಿರಂಗೆ ಹ್ಯಾಂಗೆ ಕೂತಾನೆ. ರೀ ರೀ ಏನು ಮಾಡತ್ತೀರಿ? ಕಣ್ಣು ಕಾಣಕತ್ತೈತಿಲ್ಲ, ಹೊಲದಾಗ ಏನು ಮಾಡತ್ತೀನಿ? ಏನು ಡ್ಯಾನ್ಸ್ ಮಾಡಕತ್ತೇನೇನ, ಕೆಲಸ ಮಾಡಕತ್ತೀನಿ? ಹೇಳು, ಎದಕ್ಕೆ ಬಂದಿದ್ದು? ಅದು ನಿಮ್ಮನ್ನು ನೋಡೋಣ ಅಂತ ಹೇಳಿ ನಾ ಬಂದು. ನೋಡಾಕ್ ಬಂದಿದ್ದಿ ಬಿಡು. ಅಂದ್ರೆ ನೀ ಏನು ಅನ್ಕೊಂಡು ನೋಡಾಕ್ ಬಂದಿ? ನೀ ಮನ್ಯಾಗ ಇಲ್ದುದಕ್ಕೆ ನಾನು ನಿನ್ನ ಹೊರಗೆ ಹಾಕಿದ ಮ್ಯಾಗ ನಾನು ನೀನು ಚಿಂತೆ ಆಗೋದನೆ ಅಂತಂದು ಏನಾರು ನೋಡಾಕ್ ಬಂದಿಯೇನ? ನೀ ಹೋದ್ರು ನಿನ್ನ ಬಗ್ಗೆ ನಾ ಕಣೆ ವಿಚಾರ ಮಾಡಿಲ್ಲ. ನಾನು ಹೋದ್ರು ಹಕ್ಕಿ ಅಂತ ಕೈ ಬಿಟ್ಟೇನಿ. ಹೋಗ್ಲಿ ಬಿಡ್ರಿ, ನೀವೇ ನನ್ನ ಬಗ್ಗೆ ವಿಚಾರ ಮಾಡಿಲ್ಲ ಅಂದರೂ ಅಡ್ಡಿ ಇಲ್ಲ. ಮತ್ತು ಯಾರೋ ನನಗೆ ಹೇಳಿದ್ರು, ಏನೋ ಈ ನಡುವೆ ಬರೀ ಕುಡಿದು ಬಂದು ತೋಟದ ಮಕ್ಕಳಾಕತ್ತೀರಂತ. ಏನ ಏನ ಯಾರು ಹೇಳಿದ್ ನಿನಗೆ? ಯಾರು ಹೇಳಿದ್ದಂದೆ? ಯಾರು ಹೇಳಿದ್ ನಿನಗ? ಈಗ ಮನೆಗೆ ಹೋಗಿದ್ದೆ, ನಿಮ್ಮವನ ನಿನ್ನ ಹಡ್ದವನ ಹೇಳಿದ್ದು. ನನ್ನ ಮಗ ನೀ ಹೋದ ಮ್ಯಾಗ ಕುಡಿದು ಹೊಲ್ದಾಗ ಮಕ್ಕಳಾಕತ್ತಾನೋ ಅಂತ ಹೇಳಿದ್ಲು. ಹೋಗತ್ತು ಬುತ್ತಿನ ಇಲ್ಲ, ಯಾವ್ದು ಹೇಳ್ಬೇಕು ಯಾವ್ದು ಹೇಳ್ಬಾರ್ದು ಗೊತ್ತಾಗೋದಲ್ಲ. ಈಗೀಗ ತಿಮಾಕಿ ಹೆಚ್ಚಾಕತಿ. ನನ್ನ ಗಂಡ ನಾನು ಹೋದ್ರು ತಾನ ಹೊರಗೆ ಹಾಕಿದ್ರು ನನ್ನ ಮ್ಯಾಗ ಪ್ರೀತಿ ಐತೆ ಅಂತ ಅನ್ಸೋದಿಲ್ಲ. ಮಗು ಏನು ಮಾಡ್ಬೇಕು ಅಂತೀನ. ಯಾಕ್ರಿ ಆ ಕಡೆ ಹೊಳ್ಳಿ ಏನೋ ಗುಣ ಅನ್ನಕತ್ತೀರಿ? ಯಾಕೆ ಏನಾತ? ಅವಾಗ ವಯಸ್ಸಾತು, ಏನಾರು 12 ವಿಚಾರ ಮಾಡಿ ಏನು ಮಾತಾಡ್ತೇನೆ ಅನ್ನೋದು ಗೊತ್ತಿರೋದಿಲ್ಲ ಆಕಿಗೆ. ಆವಾಗೊಂದು ಇವಾಗೊಂದು ಮಾತಾಡ್ತಾಳೆ. ಆಕಿ ಮಾತು ಏನು ಕಟ್ಕೊಂಡು ಎದಕ್ಕೆ ಬಂದಿದ್ದೆ ಅದನ್ನ ಹೇಳು. ಅದು ಎದಕ್ಕೆ ಬಂದಿದ್ದೆ ಅಂದ್ರೆ ಅದೇ ರೀ, ಹುಡುಗನ ಕರ್ಕೊಂಡು ಹೋಗಿದ್ದೆ. ಕರ್ಕೊಂಡೋಗಿ 3 ದಿನ ಆತಲ್ಲ, ಅದಕ್ಕೆ ಕರ್ಕೊಂಡು ಬಂದು ಬಿಡೋಣ ಅಂತೇಳಿ ಬಂದಿದ್ದೆ. ಅದಕ್ಕೆ ಮಗನ ಬಿಟ್ಟಿದ್ದೀನಿ ಅಂತ ನಿಮ್ಮ ಮುಂದೆ ಹೇಳೋಣ ಅಂತ ಹೇಳಿ ಬಂದೆ. ಹೇಳಿದಾತಿಲ್ಲ, ರೈಟ್ ಹೇಳು. ಅಷ್ಟೇ ಅಲ್ರಿ, ನಿಮ್ಮ ಜೋಡಿ ಒಂದಿಟ್ಟು ಮಾತಾಡೋದಿತ್ತು. ನಿನ್ನ ಜೋಡಿ ನಂದೇನೋ ಮಾತಾಡೋದಿಲ್ಲ. ಆದ್ರೆ ನಾನು ನಿಮ್ಮ ಜೋಡಿ ಮಾತಾಡೋದೈತಿ ಅಂತ ಹೇಳಿದೆ, ನೀವು ನನ್ನ ಜೋಡಿ ಮಾತಾಡ್ರಿ ಅಂತ ಹೇಳಲಿಲ್ಲ. ನಾ ಮಾತಾಡ್ತೀನಿ, ನೀವು ಕೇಳಿಸ್ಕೋರಿ ಸಾಕು. ಇಷ್ಟಾದ್ರೂ ನಿಂದು ಯಮಕ್ಕೂ ಸಕ್ಕು ಹೋಗಿಲ್ಲಲ್ಲ, ನನಗ ಪಂಚ್ಕೊಡ್ತಿ. ಹಂಗೇನಿಲ್ರಿ, ನಿಮ್ಮ ಗುಟ್ಟಾಗೊಂದು ವಿಚಾರ ಮಾತಾಡೋದಿತ್ತು. ಏನು ಹೇಳು. ರೀ, ನನ್ನ ಕಡೆಗಿಂದ ತಪ್ಪಾಗೈತ್ರಿ. ನಾ ಅದಕ್ಕೆ ಎಷ್ಟು ಸರಿ ಬೇಕಾದ್ರೂ ತಪ್ಪಾತು ಅಂತ ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊತೀನಿ. ನಮ್ಮಿಬ್ಬರ ನಡುವೆ ನಮ್ಮ ಮಗ ಅನಾಥ ಆಗೋದು ಬ್ಯಾಡ್ರಿ. ನನ್ನ ತಪ್ಪನ್ನ ನಾನು ಸರಿ ಮಾಡ್ಕೊತೀನಿ. ನನಗಿದು ಒಂದು ಸರಿ ಅವಕಾಶ ಕೊಡ್ರಿ, ನನಗೆ ಕ್ಷಮಿಸಿ. ಇದೊಂದು ಸರಿ ನಿಮ್ಮ ಪುಟ್ಟಾಗಿರೋಂಥ ಅವಕಾಶ ಮಾಡಿಕೊಡ್ರಿ. ನನ್ನ ಸಂಬಂಧ ಅಲ್ಲ, ನೀವು ನನಗೆ ಹೆಂಡ್ತಿ ಅನ್ಕೊಳ್ಳಿಲ್ಲ ಅಂದ್ರೆ ಅಡ್ಡಿ ಇಲ್ಲ. ನನ್ನ ಮಗಗೆ ನಾ ತಾಯಿ ಆಗಿರ್ತೀನಿ ರೀ. ರೀ, ನನ್ನ ಮನೆಗೆ ಕರ್ಕೋರಿ. ನಾನೇ ಈಗೀಗ ಇಲ್ಲಿರೋ ಅನ್ಬೇಕು ಅನ್ಕೊಂಡಿದ್ದೆ. ಅಟ್ಟೋದು ಈಗಿನ ಕಾಲು ಬಿದ್ದು ಬೇಡ್ಕೊಳತ್ತಾಳ. ಕಟಕ್ಕನ ಹೂ ಅನ್ನೋದು ಬೇಡ. ಆಮೇಲೆ ನಾಳೆ ಒಂದಿನ ನನಗ ಅಂತಾಳಿಕೆ, ನಾನು ಮುಂದೊಂದು ದಿನ ಅನ್ನಕ್ಕೆ ಬರ್ತೈತಿ. ನಾನು ನಿನ್ನ ಕರ್ಕೊಳ್ಳೋದಿಲ್ಲ ಅಂದಿದ್ದೆ, ಆದರೂ ನೀನು ಕಾಲಿಗೆ ಬಿದ್ದು ಬಂದಿ ಅಂತಂದು. ಅದಕ್ಕೆ ಈಗ ಒಂದಿಟ್ಟು ಆ್ಯಕ್ಟಿಂಗ್ ಮಾಡ್ಬಿಡೋ, ಬೇಡ ಅಂತಂದು. ನೋಡು, ನನ್ನ ನಿರ್ಧಾರ ಏನನ್ನೋದು ಊರ ಪಂಚರ ಮುಂದೆ ಹೇಳೇನಿ. ನನಗೆ ಮತ್ತೆ ಬದಲಾಯಿಸೋಕ್ಕಾಗೋದಿಲ್ಲ. ನಾ 15 ದಿನ ಟೈಮ್ ತೊಗೊಂಡೇನಿಲ್ಲ, 15 ದಿನ ಆದಮೇಲೆ ಹೇಳ್ತೀನಿ. ರೀ, 15 ದಿನ ಆದಮೇಲೇನು, 1 ತಿಂಗಳು ಆದಮೇಲೇನು, ನಿಮ್ಮ ನಿರ್ಧಾರ ಏನನ್ನೋದು ಒಂದೇ ದಿನದಾಗ ತಿಳಿಸ್ಬಿಡ್ಬೋದು ರೀ. 15 ದಿನ ಆದಮೇಲೆ ಏನು ಬದಲಾವಣೆ ಆಗಲ್ಲ ಅಂತ ಅನ್ಕೊಂಡೇನಿ. 15 ದಿನ ಆದಮೇಲೆ ಏನು ಬದಲಾವಣೆ ನಿನಗಾಗದೇ ಇರ್ಬೋದು, ನನಗಾಕೈತಿ. ಅದೇ ರೀ, ಏನಾಕೈತಿ ಅಂತ? ಏನು ಬೇಕಾದರೂ ಆಗಲಿ, ನಾ ಪಂಚರು ಹೇಳ್ದಂಗೆ 15 ದಿನ ಟೈಮ್ ತೊಗೊಂಡೀನಿ. ನಂದೇನು ನಿರ್ಧಾರ ಆಯಿತು ನಾ 15 ದಿನ ಆದಮೇಲೆ ಹೇಳವ. ನನಗೀಗೇನು ನೀನು ನನಗೆ ಫೋರ್ಸ್ ಮಾಡಬೇಡ. ನೀ ಅಲ್ರಿ, ಫೋರ್ಸ್ ಅಂತ ಏನಿಲ್ಲ. ನಾನು ನಿನ್ನ ಹೇಳ್ತಿದ್ದೀನಿ, ನೀವು ನನಗೆ ಗಂಡದಿರಿ. ಇರೋದು ಒಂದು ಮಗ. ನನ್ನ ಮಾಡಿರೋ ತಪ್ಪಿನಿಂದಾಗಿ ಒಂದು ಮಗ ಕಳ್ಕೊಂಡ್ವಿ. ಹಂಗಂತ ನಮ್ಗೆ ಮಕ್ಕಳ ಆಗೋದಿಲ್ಲ ಅಂತ ಏನಿಲ್ಲ ರೀ. ನಮಗಿನ್ನೂ ವಯಸ್ಸೈತಿ, ನಾವು ಬೇಕಾದ್ರೆ ಇನ್ನೂ ಒಂದು ಮಗನ ಮಾಡ್ಕೋಬೋದು. ನನಗೆಲ್ಲ ಗೊತ್ತೈತಿ ನಿನ್ನ ನಾಟಕು. ಹಿಂಗೆ ಮ್ಯಾವು ಅಂತ ಬಂದು ಮನೆ ಸೇರ್ಕೊಳ್ಳೋದು, ಆಮೇಲೆ ಗುರ್ರ ಅಂತ ನಿಂತು ಬಿಡೋದು. ಆಮೇಲೆ ಈಗ ಹೆಂಡ್ತಿ ಥರ ಅನ್ಕೋಬೇಡ್ರಿ, ಮಗಗೆ ತಾಯಿ ಆಗಿರ್ತೀನಿ ಅಂತಂದು ಈಗೀಗ ಅಂದಿ. ಆಗಲಿ ಈಗ ನನಗೆ ಹೆಂಡ್ತಿ ಆಗಿ ಆಗಲೇ ಮಕ್ಕಳು ಹಡ್ಯಾಕೋ ತಯಾರಾಗಿ ನೀನು. ಅಯ್ಯ, ಹಂಗಲ್ರಿ, ನಾ ಹೇಳಿದ್ದು ಹಂಗಲ್ಲ. ನೀವು ಎಲ್ಲದಕ್ಕೂ ತಪ್ಪಾಗಿ ಅರ್ಥ ಮಾಡ್ಕೊಳತ್ತೀರಿ. ಮಾತಿಗೆ ಹೇಳಿದೆ ಅಷ್ಟ. ನೀವೇನಾದ್ರೂ ಅನ್ಕೊಂತೀರಪ್ಪ ನಾ ಏನಾರ ಹೇಳಿದ್ರೆ.
ಹೌದು, ನಾ ಏನಾರು ಅನ್ಕೊಂತೀನಿ. ನಿನಗ ಮನಸ್ಸಿನಾಗ ಭಯ ಐತಿ, ನನಗೆ ಗೊತ್ತೈತಿ. ಎಲ್ಲಿ ನೀವು ಹೋದ್ಮ್ಯಾಗ ನಾ ಇನ್ನೊಂದು ಮದ್ವಿ ಮಾಡ್ಕೊಂತೇನೋ, ಅಕ್ಕಿಗೆ ಅಲ್ಲಿ ಇನ್ನೊಂದು ಮಕ್ಕಳು ಮಾಡ್ಕೊಂತೇನೋ ಅಂತ ಅಂಜಿಕೆಗೆ ಹೋದಲ್ಲ ಈ ಮಾತು ಹೇಳಕತ್ತಿರೋದ್ ನೀ. ಏನ ನಿಮಗೆ ಇನ್ನೊಂದು ಮದುವಿನ? ಯಾವ್ಯಾಕೆ ನಿಮಗೆ ಹೆಣ್ಣು ಕೊಡೋರು? ಆ ಯಾವ್ಯಾಕೆ ಹೆಣ್ಣು ಕೊಡ್ತಾಳು ಅಂತ ನಿಮಗೆ? ಯಾಕೆ ಕೊಡಲ್ಲ? ನನ್ಗೇನು ಕಮ್ಮಿ ಆಗೈತಿ? ಎಲ್ಲ ಜಾಸ್ತಿ ಆಗೈತಿ ವಯಸ್ಸಿಂದ ಹಿಡ್ಕೊಂಡು. ನಿಮಗೆ ನಾ ಸಿಕ್ಕಿದ್ದ ಹೆಚ್ಚು ಇನ್ನೊಂದು ಹೆಣ್ಣು ಬೇರೆ ಕೊಡ್ತಾರಂತ. ಮೊದಲ ನೀ ಹೆಣ್ಣು ಸಿಕ್ತಿಲ್ಲ ಯಾರಿಗೂ, ನಿನ್ನಂಗ ಎರಡು ಮೂರು ಲಗ್ನ ಮಾಡ್ಕೊಂಡ್ಬಿಡು. ಇನ್ನು ಮಿಕ್ಕದವ್ರು ಗಂಡು ಮಕ್ಕಳೆಲ್ಲ ಸನ್ಯಾಸಿ ಆಗ್ಬೇಕನ? ಏನಲ್ಲಿ ಹೆಣ್ಮಕ್ಳಂದ್ರೆ ಗಿಡದಾಗ ಬಿಡೋ ಹಣ್ಣದವು, ಪಟಕ್ಕನ ಕಿತ್ಕೊಂಬಂದು ಬುಟ್ಟ್ಯಾಗ ಹಾಕೊಳಕ ಮದ್ವಿ ಮಾಡ್ಕೊತಾನಂತ. ಮದ್ವಿ ನಿನ್ನ ಮಾರಿಗೆ ಹೆಣ್ಣು ಹುಡ್ತಾವ, ಅದನ್ನ ನೋಡ್ಕೊ ಮೊದಲ. ಏ ಪ್ರೇಮಿ, ನನ್ನ ಕಂಡ ಮಾಡಬೇಡ. ನೀ ಹಿಂಗ ರೊಚ್ಚಿಗೆ ಎಬ್ಸಿದ ಅಂದ್ರೆ ಮತ್ತೆ ನಾ ಇನ್ನೊಂದು ಲಗ್ನಾಗೆ ಬಂದ್ಬಿಡ್ತೀನಿ. ಮಾಡ್ಕೊಂಬರಿ ನೀವು ಗಂಡಸಾಗಿದ್ರೆ ಇನ್ನೊಂದು ಲಗ್ನ ಮಾಡ್ಕೊರಿ ನೀವು. ಲೇ ಪ್ರೇಮಿ, ನನ್ನ ಗಂಡಸ್ ತನಕ ಸವಾಲ್ ಹಾಕಬೇಡ. ನೀನ್ ಹೇಳತ್ತೀನಿ ನೋಡ್, ಮತ್ತ ನಾ ಏನಾರ ಇನ್ನೊಂದು ಲಗ್ನ ಮಾಡ್ಕೊಂಡ್ ಬಂದೆ ಅಂದ್ರೆ ನೀ ಪಶ್ಚಾತ್ತಾಪ ಪಡ್ಬೇಕಾಕತಿ. ಅಯ್ಯ, ನನಗ ನೀವು ಬೇಡಾಗಿರಿ, ನಿನಗೂ ನಾ ಬೇಡಾಗೇನಿ. ನೀವು ಇನ್ನೊಂದು ಲಗ್ನ ಮಾಡ್ಕೊಂಡ್ರೆ ನಾ ಯಾಕೆ ಪಶ್ಚಾತ್ತಾಪ ಪಡ್ತೀನಿ? ನನಗೇನು ಹಂಗಾಗೋದಿಲ್ಲ. ನೀವು ಮಾಡ್ಕೊರಿ ಇನ್ನೊಂದು ಲಗ್ನ, ನನಗೇನು ಬೇಸರ ಇಲ್ಲ. ಮಾಡ್ಕೊಂಡು ತೋರಿಸ್ತೀನಿ ನಿನಗೆ. ಇನ್ನೊಂದು ಲಗ್ನ ಮಾಡ್ಕೊವಂತ್ರಿ. ಅತ್ತಿಯಾರಂತೂ ನನ್ನ ಮನೆ ಕರ್ಕೊಳಕ್ ಹ್ಞೂ ಅಂದಾರ. ಈಗ ನಿಮ್ದು ಏನಂತ ಹೇಳ್ರಿ. ಹೇಳೋದಿಲ್ಲ ನಾನು. ನಿಮ್ಮ ಅತ್ತಿಗೆ ನೀನು ಬೇಕಾಗಿದ್ರೆ ನನಗೆ ಇನ್ನೂ ನೀ ಬೇಕಾಗಿಲ್ಲ. ನೀ ನನಗೆ ಬೇಡ. ನನಗೆ 15 ದಿನ ಟೈಮ್ ತೊಗೊಂಡೇನಿಲ್ಲ, 15 ದಿನ ಆದ್ಮೇಲೆ ಹೇಳ್ತೀನಿ. ನನಗೆ ನೀ ಇಷ್ಟ ಇಲ್ಲಿಗ ಹೋಗ್ಲಿ, ಯಾವಾಗಾರ ಇಷ್ಟ ಆಕನಿ ಅದನ್ನಾರ ಹೇಳ್ರಿ. ನೋಡು, ನೀ ಹಿಂಗೆಲ್ಲ ಇರ್ಲದನ್ನ ಮಾತಾಡ್ಬೇಡ. 15 ದಿನ ಆದ್ಮೇಲೆ ಹೇಳ್ತೇನೆ ಅಂತ ಹೇಳೇನಿಲ್ಲ. ಈ ಹುಡುಗನ್ ತಂದು ಇಲ್ಲಿ ಬಿಟ್ಟು ನಾ 15 ದಿನ ಆದ್ಮೇಲೆ ನಿಮ್ಮ ಅಪ್ಪು ಫೋನ್ ಹಚ್ಚಿ ಹೇಳ್ತೀನಿ. ಈಗ ಹೋಗ್ ನೀ. ಯಾಕ್ರಿ ಈಗ ಹೇಳ್ರಿ ಅಲ್ಲ. ಏ, ನೀ ದೂರ ನಿಂತು ಮಾತಾಡು. ಹಿಂಗೆ ಮ್ಯಾಲ್ ಬಿದ್ದು ಮಾತಾಡಕ್ ಬರ್ಬೇಡ ನೀ ನನಗೆ. ಅಯ್ಯಯ್ಯ, ಅದ್ಯಾಕೆ ಹಂಗೆ ಮಾಡ್ತೀರಿ? ನಾನು ಹೇಳ್ತಿದ್ದೀನಿ, ನಾನ ಮುಟ್ಟಿ ಮಾತಾಡ್ಸಿದ್ರೆ 3 ಮೈಲಿ ಮುಂದಕ್ಕೆ ಹೊಂಟೀರಿ. ಇನ್ನೊಂದು ಲಗ್ನ ಮಾಡ್ಕೊತಾನಂತ. ಆತಾತು, ನೀ ಹೋಗು. 15 ದಿನ ಆದ್ಮೇಲೆ ನಾ ಫೋನ್ ಹಚ್ಚಿ ಹೇಳ್ತೀನಿ. ನನಗೆ ಹೇಳಕ್ಕಾಗುದಿಲ್ಲ. ಆತು. ಹುಡುಗನ ಮನ್ಯಾಗ ಬಿಟ್ಟಿದ್ದೀನಿ, ನಿಮ್ಮ ಅವ್ಗೆ ಹೇಳಿದ್ದೀನಿ. ಹುಡುಗನ ಚಂದಾಗಿ ನೋಡ್ಕೊರಿ, ಚಂದಾಗಿ ಸಾಲಿ ಕಳಿಸ್ರಿ, ಚಂದಾಗಿ ತಯಾರ ಮಾಡಿ. ಆಮೇಲೆ 15 ದಿನವರೆಗೂ ನಾ ಕಾಯ್ತಿರ್ತೀನಿ. ಏನು ಅನ್ನೋದನ್ನ ಹೇಳ್ರಿ. ಆತಾತು, ಹೊರಡು. ಹೋಗೇ ಬಿಡ ಅಂತ ಹೇಳ. ಏನಾರ ಅಂದ್ರೇನ್ರಿ? ನಾ ಏನು ಅಂದಿಲ್ಲ. ಆತು. ನಿಮ್ಮ ನಿರ್ಧಾರ ಏನೈತೆ ಅನ್ನೋದನ್ನ ದೌಡ್ ಹೇಳ್ರಿ. ನಿಮ್ಮ ಫೋನ್ಗೆ ನಾ ಕಾಯ್ತಿರ್ತೀನಿ. ಬರ್ತೀನಿ. ಹುಷಾರು. ಕುಡಿಯೋದು ಒಂದಿಟ್ಟು ಕಡಿಮೆ ಮಾಡ್ರಿ. ಅಯ್ಯೋ, ಹೋಗೇ ಬಿಟ್ಲು ನೋಡು. ಥೂ, ಈಗ ಎಷ್ಟು ಚಲೋಕಿಯಾಗಿ ನನ್ನ ಮುಂದೆ ನಿಂತ್ಲಂದ್ರೆ ನನಗೆ ಈಗಿನ ಹೆಂಗೆ ಬೇಡ ಅನ್ಲಿ ಏನ್ಸಾಗತ್ತೈತಿ ನನಗೆ. ನೋನ ಹಡ 15 ದಿನ ಟೈಮ್ ತೊಗೊಂಡೇನಿ, ಈಗ ಬಂದು ಮನ್ಯಾಗಿರುವ ಅನ್ನಂಗೆ ಆಗತ್ತೈತಿ. ಈಗ ಮಾತಾಡೋದು ನೋಡಿದ್ರೆ ಹೆಣ್ಮಕ್ಳು ಭಾಳ ನಾಟಾಕಿರ್ತಾರಪ್ಪ. ಎಂಥವ್ರ ಮನಸ್ಸು ಬೇಕಾದ್ರೂ ಕರಗಿಸ್ಬಿಡ್ತಾರೆ ಇವ್ರು. 15 ದಿನದವರೆಗೂ ಹೇಳಬಾರ್ದನ್ನ. 15 ದಿನ ಆದಮೇಲೆ ಕರ್ಕೊಂಬರ್ತೀನಿ ಆಕೆ. ಅಪ್ಪ, 1 ನಿಮಿಷ ನಾನು ಸಿಟ್ಟಾಗಿ ಇಳಿಸಿಬಿಟ್ಲು. ಅಷ್ಟು ಕೂಲ ಮಾತಾಡ್ತಾ.